ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಿಚ್ಕಿದ ಅವರೆಬೇಳೆ ಯೂಸ್ ಮಾಡಿಕೊಂಡು ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಹಿಚ್ಕಿದ ಅವರೆಬೇಳೆ ಮತ್ತು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹೆಸರುಬೇಳೆ, ಒಂದು ಸ್ವಲ್ಪ ಬೆಲ್ಲ, ಒಂದು 2ರಿಂದ 3 ಏಲಕ್ಕಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಯಾವುದಿದ್ರೂ ನಡೆಯುತ್ತೆ. ಮತ್ತು ಹೆಸರುಬೇಳೆ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಫಸ್ಟೇ ಈ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರಿದಿಟ್ಕೋಬೇಕು. ಅದೇ ಕುಕ್ಕರ್ಗೆ ಈ ನೆನೆಸಿಟ್ಟಿರೋ ಹೆಸರುಬೇಳೆ ಮತ್ತು ಅಕ್ಕಿನ ತೊಳೆದು ಒಂದು 2 ವಿಷಲ್ ಬರೋ ಥರ ಅನ್ನನ ಬೇಯಿಸ್ಕೋಬೇಕು. ಅದಾದಮೇಲೆ ಬೆಲ್ಲನ ಸ್ವಲ್ಪ ನೀರು ಹಾಕಿ ಪಾಕ ರೆಡಿ ಮಾಡ್ಕೋಬೇಕು. ಅಂದರೆ ನೀರಾಗಿ ಇದನ್ನು ಬೆಲ್ಲ ಹಾಗೆ ಹಾಕ್ಬೋದು, ಬಟ್ ಏನಕ್ಕೆ ಅಂತೇಳಿದ್ರೆ ಬೆಲ್ಲದಲ್ಲಿರೋ ಕಸ ಎಲ್ಲ ನಾವು ಫಿಲ್ಟ್ರ್ ಮಾಡೋದ್ರಿಂದ ನೋಡಿ, ಈ ರೀತಿ ಫಿಲ್ಟ್ರ್ ಮಾಡಿ ಅನ್ನಕ್ಕೆ ಬೆರೆಸೋದ್ರಿಂದ ನಮಗೇನೇ ಕಸ ಇದ್ರೂ ಬಂದ್ಬಿಡುತ್ತೆ. ಸೊ ಈ ರೀತಿ ಈ ಬೆಲ್ಲ ಹಾಕಿದ್ಮೇಲೆ ಇದಕ್ಕೆ ಅವರೆಬೇಳೆ ಹಾಕಿ, ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಏಲಕ್ಕಿನೂ ಹಂಗೆ ಉದುರಿಸ್ಕೊಂಡು ತೆಂಗಿನಕಾಯಿ ತುರಿ ಏನಿದೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು ವಿಷಲ್ ಬಂದರೆ ಸಾಕು. ಯಾಕಂದರೆ ಅವರೆಬೇಳೆ ಎಲ್ಲ ಬೇಗ ಬೆಂದೋಗುತ್ತಲ್ವ. ಒಂದು ವಿಷಲ್ ಬರೋ ಥರ ಕೂಗಿಸ್ಕೊಂಡು ಕೊಂಡ್ರೆ ಬಿಸಿ ಬಿಸಿ ಪೊಂಗಲ್ ರೆಡಿ. ಇದನ್ನು ಬೆಲ್ಲದ ಪಪ್ಪು ಅಂತಲೂ ಕರೀತಾರೆ. ಇದು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ವೆರೈಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ.